ನಂದ್ರಲ್ಲಿ ಇಲ್ಲ ಅಜೆಟ್ಸ್. ನಂದು ಎಲ್ಲ ಹಳೇದು ಮಗ, ಏನು ಮಾಡರ್ನ್ ಫೀಚರ್ಸ್ ಏನೂ ಇಲ್ಲ. ಲೇಟೆಸ್ಟ್ ಆಗಿರೋದಂದರೆ ನಂದು ಎಲ್ಲದಕ್ಕಿಂತ ಫೀಚರು ಫ್ಯೂಲ್ ಇಂಜೆಕ್ಟೆಡ್ ಅಷ್ಟೇ. ನಂದು ಫ್ಯೂಲ್ ಇಂಜೆಕ್ಟೆಡು, ಡ್ಯುಯಲ್ ಚಾನೆಲ್ ABS ಎರಡೇ ಇರೋದು ಮಾಡರ್ನ್ ಫೀಚರ್ಸ್ ನಂದು. ನನಗೆ ಬೇಕಾಗಿದ್ದು ಅವೆರಡೇ ಆ್ಯಕ್ಚುಲಿ, ನಿಜವಾಗ್ಲೂ. ಹಾಂ ಕಾಲು ಹೋಯ್ತು ಒಂದು. ಹಿಂದ್ಗಡೆನೂ ಏನೂ ಕಾಣಿಸ್ತಿಲ್ಲ, ಮುಂದ್ಗಡೆನೂ ಏನೂ ಕಾಣಿಸ್ತಿಲ್ಲ. ಬಟ್ ಇಟ್ಸ್ ಸೋ ಬ್ಯೂಟಿಫುಲ್ ಮ್ಯಾನ್. ನಾವು ವಿ ಆರ್ ಗೋಯಿಂಗ್ ಟು ಅತ್ತಿರಪಲ್ಲಿ ಫ್ರಮ್ ಮುನ್ನಾರ್, ರೈಟ್? ನೆಕ್ಸ್ಟ್ ಲೆವೆಲ್ compared to the day what we went on first day, right? In the evening. So ಯಾರು ರೈಟ್ಗೆ ಹಂಗೆ ಹಿಡಿತಾನೆ ಗಂಡು. ಎಡಿಟ್ ಮಾಡ್ಬೋದು ಬಿಡ. ಸೊ ವಾಟ್ ಎವರ್ ದ ವೆದರ್ ವಿ ಎಕ್ಸ್ಪೆಕ್ಟೆಡ್ on the day of arrival and when we stayed here, right? We got it when we are leaving from Munnar. ಹೋಲಿ ಎಷ್ಟು ಸ್ಮೂತ್ ಆಗಿದೆ ಗೊತ್ತಾ? ಹೋಗು ಹೋಗು ಹೋಗು. These shoes are worth it, man. Till now I haven't got any. So the boots are really good. I'm impressed. I'm not even feeling a single droplet. I'm not feeling cold as well. ಏನೇನು ಕಾಣಿಸ್ತಾನೆ ಇಲ್ವಲ್ಲೋ. ಇರಲಿ ನಡಿ, ಅವನದೇನೋ ಅವನದು ಫೀಲಿಂಗು. ನಾನು ಬರೀ ಐಸು ಟರ್ನ್ ಮಾಡಿದ್ದೀನಿ ಅಷ್ಟೇ ನಂದು. ಓಯ್ ಅಲ್ಲಿ ನೋಡ ಆ ಕಡೆ ಲೆಫ್ಟು ಏನೂ ಇಲ್ಲ ಅಲ್ಲಿ, ಸಕ್ಕದಾಗಿರುತ್ತೆ ನಡಿ. ಹ್ಞೂ ಮಳೆ ಬಂದರೆ ಅಲ್ಲೂ ಇರುತ್ತೋ, ಬಟ್ ಮಳೆ ಬಂದಿಲ್ವಲ್ಲ. ಥೋ ಲೆಫ್ಟಾ ರೈಟಾ ರೋಡಾ ಏನೋ ನೋಡೋಣ. Munnar, why didn't you do this to us on the first day and the second day?
ಬಟ್ ವಾಟ್ ಎವರ್ ಇಟ್ ಈಸ್ ಅಂತಾರೆ ನೋಡು, ಇಫ್ ಇಟ್ ಎಂಡ್ಸ್ ವೆಲ್ ಆಲ್ ಈಸ್ ವೆಲ್ ಅಂತ. ಅಲ್ಲೋ, ಇಫ್ ಇಟ್ ಎಂಡ್ಸ್ ವೆಲ್ ಆಲ್ ಈಸ್ ವೆಲ್ ಅಂತಾರೆ ನೋಡು. ಹಾಂ, ಅದನ್ನು ಫಾಲೋ ಆಗಬೇಕಷ್ಟೇ ಇವಾಗ. ನಿನ್ನ ವಾಯ್ಸ್ ಕಟ್ ಆಗ್ತಿದೆಯೋ ಅಭಿ? ಕೇಳಿಸ್ತಿದೆ, ಕಟ್ ಆಗ್ತು, ಯಾಕೋ ಗೊತ್ತಿಲ್ಲ. ಬಟ್ ಸಕ್ಕತ್ತಾಗಿದೆ, ನಡಿಯಪ್ಪ. ನನ್ನ ಜೊತೆ ಕನೆಕ್ಟ್ ಆದಾಗ ಏನೂ ಆಗಿಲ್ಲ, ಅದು ಏನೋ ಗೊತ್ತಿಲ್ಲ ನನಗೆ. ಮನೆ ನೋಡಿದ್ರೆ ಹಂಗೆ ಹೇಳ್ತಾವನೆ. ಅವಾಗ ನಾನು ವಾಯ್ಸೇ ಇದ್ದಿಲ್ಲ ಬಿಡು ಮಾತಾಡೋಕ್ಕೆ. ಹಾಂ, ನೋಡ್ದಾ? ಲೆಫ್ಟ್ ನೋಡ ಅಭಿ. ಓಹೋ, ಓ, ಇವತ್ತು ಪಕ್ಕ ಹಿಂಗೆ ಇರುತ್ತೋ? ಹಾಂ, ಹತ್ತಿರ ಪಲ್ಲಿಲಿ ಹಿಂಗೆ ಇರುತ್ತೆ, ನಡಿಯೋ. ಹೋಗು 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 ಹೋಗು, ಅವ್ನ ಲಾಂಗ್ ರೂಟ್ ತೊಗೊಳೋದು ಹೋಗು. ಲೆಫ್ಟಲ್ಲಿ ಸಿಮೆಂಟ್ ಇದೈತಲ್ಲ, ನಾನು ಅದೇ ಹೇಳಿದ್ದು, ಲೆಫ್ಟಲ್ಲಿ ಸಿಮೆಂಟ್ ಇದೈತೆ. ಅಯ್ಯೋ, ಗೂರ್ಖಾ ಹೆಂಗೆ? ಸಖತ್ ಕಾರ್ ಅದಲ್ಲಿ. If this was the weather on the first day and second day, it would be boring as well today. But the riding boots are performing very well. So I'm riding in rain for almost 20 to 30 minutes now, and no water has gotten inside, nor I'm feeling anything wet, nor I'm feeling any cold or anything. It is perfect in weather. ತೋರಿಸ್ತಾ ಇತ್ತು ಮ್ಯೂಸಿಕ್ ಶೇರು ಬ್ಲೂಟೂತಲ್ಲಿ. ಒಯ್ ನಮಗೇನೋ ಗೊತ್ತು. ನೀನೇ ತಾನೇ ಹೇಳಿದ ರೂಟು ಹಿಂಗೆ ಅಂತ. ನಾನು ಏನೂ ಮಾಡ್ತಿಲ್ಲ, ಇಂಜಿನ್ ಬ್ರೇಕಲ್ಲಿ ಬಿಟ್ಟಿದ್ದೀನಿ. ಬಟ್ ಲಗೇಜ್ ಎಲ್ಲ ನನ್ನ ಮೇಲೆ ಬೀಳ್ತೈತೆ, ನಂಗೆ ಆಗ್ತಿಲ್ಲ. ರೋಡ್ ಇಲ್ಲಿ ಹೋಯ್ತು. ನಾನು ಅದಕ್ಕೆ ನಿಧಾನಕ್ಕೆ ಬಂದೆ, ಅಲ್ಲಿಗೆ ಆಕ್ಸಿಲರೇಟ್ ಕೂಡ ಮಾಡಿಲ್ಲ. ನೆಕ್ಸ್ಟ್ ಲೆವೆಲ್ ರೋಡ್ ಇದು ಮಾತ್ರ. ಒಯ್, ಅವನೆಲ್ಲ ನಿಲ್ಸವನೆ, ಫೀಗ ನೋಡಿ ಹೆಂಗೆ ನಿಲ್ಸವನ ಅವನ ಮೇಲೆ. ಓ ಹೋಯ್ತು ರೋಡು ಅವನಕ್ಕ.
ಓಕೆ ನಡಿ. ನಾನು ಹೋಗ್ಬಿಡ್ತಿದ್ದೆ ಮೇಲೆ ಇವಾಗ. ಇಡುಕ್ಕಿ ರೈಟಾ ನಡಿ. ನಿನ್ನ ಲಗೇಜ್ ನನ್ನ ಫುಲ್ ತಲ್ತೈತೆ ಮಗ. ಆವಾಗ ಟೈಟಾಗಿ ಕಟ್ಟಿದ್ದೆ, ಅದು ಎಲ್ಲೋದ್ರಲ್ಲಿ. ಸಖತ್ತಾಗಿದೆ. ಸ್ಟ್ರೀಮ್ ಅಷ್ಟೇ, ಅದು ಇನ್ನೂ ಡ್ಯಾಮು ಅಲ್ಲ. ಡ್ಯಾಮ್ ಅಂತೀನಿ, ಫಾಲ್ಸೇ ಅಲ್ಲ. Oh my god, these roads are so dangerous, man. ಒಬ್ಬ ಕ್ಲಚ್ ಹಿಡ್ಕೋ, ಗೊತ್ತಾಗುತ್ತೆ ನಿನಗೆ. ಕ್ಲಚ್ ಹಿಡ್ಕೋ. ಓನ್ಲಿ ಇಂಜಿನ್ ಬ್ರೇಕಿಂಗ್. But I like the way where it is going. ಶಿಷ್ಯ ಇಲ್ಲೇ ಎಲ್ಲಾದರೂ ಒಂದು ಒಳ್ಳೆ ಫೋಟೋ ಶೂಟ್ ಮಾಡೋಣ. ಬಿಡಕ್ಕೆ ಹೋಯ್ತು. ಅಲ್ಲ ಇಲ್ಲೆಲ್ಲ ಅದೇ ಟ್ರೆಡಿಷನ್ ಬಿಡು. ಮನೆ ಯಾವುದೋ ಸ್ಮಗ್ಲಿಂಗ್ ಲೊಕೇಶನ್ ಹಾಕವನು. ಎಲ್ಲ ಹ್ಯೂಮನ್ ಟ್ರಾಫಿಕಿಂಗ್ಗೆ ಕಲಿಸ್ತಾನೆ ನಮ್ಮನ್ನ. ವಾವ್, ಲುಕ್ ಅಟ್ ದ್ಯಾಟ್, ಸೋ ಬ್ಯೂಟಿಫುಲ್ ದಿಸ್ ರೋಡ್. ಓಯ್ 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 ಓಯ್, ಹೋಗ ಸ್ವಲ್ಪ ಜೋರಿಗೆ. ಬ್ರೇಕ್ ಹೀಟ್ ಆಗುತ್ತೋ ಹಿಡಿತಾನೆ ಇದ್ರೆ ಹಂಗೆ. ಓಹೋ, ನಾನು ಬಿಟ್ಬಿಟ್ಟಿದ್ದೀನಿ, ನೀನೇನಾದರೂ ಮಾಡ್ಕೋ CBR ಅಂತ. ಇಲ್ಲ, ಬ್ರೇಕೇ ಹಿಡಿತಿಲ್ಲ, ನಾನು ಬಿಟ್ಬಿಟ್ಟಿದ್ದೀನಿ ಸುಮ್ಮನೆ.
ಇಲ್ಲಿ ನೋಡು ಮಗ, ಜೀಪ್ಗಳೇ ಬರೀ ಜೀಪ್ಗಳು. ತಾರ್ ರೋಡ್ ಸ್ಟಾರ್ಟ್ ಆಯ್ತು, ಬಾರೋ ಮನೆ. ಹಾಂ, ಮತ್ತೆ ಎಂಡಾಯ್ತು ಮನೆ. ನೆಕ್ಸ್ಟ್ ಲೆವೆಲ್ ಇದೆ. ನಾನು ಲಗೇಜ್ ಟೆನ್ಷನ್ ಒಂದೇ ಇರೋದು, ಇನ್ನೇನಿಲ್ಲ. ಆರಾಮಾಗಿ ಓಡಿಸ್ಬೋದು ಇಲ್ಲಿ. ಅಂದರೆ ಚರಣ್, ಇವಾಗ ನಿನಗೆ ಲಗೇಜಾ? ಚರಣ್ ಹಂಗಾದ್ರೆ ಲಗೇಜಾ ನಿನಗಿವಾಗ? ಕಲರ್ ಕೊಟ್ಟಿರೋ ಬ್ರಿಡ್ಜಾ? ಅಲ್ಲ, ಇಂಜಿನ್ ಅಲ್ಲ ಅವಾಗ. ನನಗೆ ಸರ್ಪ್ರೈಸ್ ಆಗಿರೋದೇನು ಗೊತ್ತಾ? ಚೈನು ನೆನ್ನೆ ಆ ಥರ ಸೌಂಡ್ ಬಂದ್ಬಿಟ್ಟು, ಏಯ್ ಫೋಟೋ ಹೋಗಲಿ. ನೀನು ಬೇಕಾದರೆ ಬರೋವಾಗ ತಗೋ ನೀನು. ನಾನು ಇವಾಗಲೇ ತೊಗೊತೀನಿ, ಚಾನ್ಸೇ ಇಲ್ಲ, ಮಿಸ್ಸೇ ಇಲ್ಲ ಇದು. ಸೂಪರ್. ಇಲ್ಲ, ಕರೆಕ್ಟ್ ಐತೆ. ಇದೇ ಚೆನ್ನಾಗಿದೆ. ಕ್ಲೋಸ್ ಇದ್ದಷ್ಟು ಫೋಟೋಲ್ಲಿ ಬರಲ್ವ ಕರೆಕ್ಟಾಗಿ? ಸ್ವಲ್ಪ ಹಿಂದೆ ಬಾ. ನೋಡಿ ಹಿಂಗೆ ಒಂದು ಫ್ಲೈ ಹೊಡಿಸ್ತೀರ ಸಿಂಗ್ ಅಂತ. ಫ್ಲೈ ಹೊಡಿಸಿ ಹಿಂಗೆ ಸ್ನಾನ ಮಾಡ್ಕೊಂಡು ಅಲ್ಲೇ ಇರೋ ಆರಾಮಾಗಿ. ಕೆಳಗಡೆ ನೋಡು, ಸೂಪರ್. Till now, the landscapes what I have seen, number one of course goes to Darjeeling. The second number would be this. There's nothing better than this in terms of nature and road. I would say the nature and the road is better than Darjeeling, what I have found. There it's because of the landscape and all the types of what is it, sceneries you get. That's what adjusts it to number one. என் காதல் சொல்ல பேரவில்லை, என் காதல் சொல்ல மாறவில்லை. ನಾಳಗಾನೆ ತೆಲುಗುದಲ್ಲಿ ಆದರೆ ನನಗೆ ಕರೆಕ್ಟಾಗಿ ಬರುತ್ತೋ, ತಮಿಳಲ್ಲಿ ಬರೋಲ್ಲ. ತೆಲುಗುದಲ್ಲೂ ಸಕ್ಕತ್ತಾಗಿದೆ. ಆ್ಯಕ್ಚುಲಿ ತೆಲುಗು ಪೀಪಲ್ಗೆ ತಮಿಳ್ಗಿಂತ ತೆಲುಗು ವರ್ಷನ್ ಇನ್ನೂ ಇಷ್ಟ ಆಗುತ್ತೆ. But this is outright number one in terms of scenery, the roads and the type of weather we are riding. That is what makes it number one. Because of the experience we are currently having takes us to number one. Lay abhi hello. ನೀನು ವಾಯ್ಸೇ ಕೇಳಿಸ್ತಿಲ್ಲ, ಯಾಕೋ ಕಟ್ಟಾಗ್ತಿದೆಯೋ ನಿನ್ನ ವಾಯ್ಸು? ಮನಿ ಅಭಿ ವಾಯ್ಸ್ ಕೇಳಿಸ್ತಿದ್ಯಾ? ಅಯ್ಯ ಮಾತಾಡೋ ಅಭಿ. ನಾನು ಹಿಂದನೇ ಇದ್ದೀನಿ, ಮಾತಾಡ್ತಾ ಇದ್ದೀನಿ ಅವಾಗಿಂದ ಅಭಿ ಅಂತಾನೆ. ಅಯ್ಯ
ನಾನು ಮನೆಗೂ ಹೇಳ್ದೆ, ಅವನಿಗೆ ಕೇಳಿಸ್ತೈತೆ. ಅವನು ಎಷ್ಟು ದೂರ ಇದ್ದಾನೆ ನೋಡು, ಕಾಣಿಸ್ತಾನೆ ಇಲ್ಲ ಮಿರರಲ್ಲಿ. ಕಾಲ್ ಬರ್ತಿದೆ ನನಗೆ, ಯಾರ್ದು? ಅವನೇ ಇರಬೇಕೋ ವಾಲ್ಪರೆ. ಅವನು ಬೇಡ ಅನ್ಬಿಡ ಡಿನ್ನರ್ಗೆ. ಹಾಂ, ಅರೇ 12 ಗಂಟೆ ಒಳಗಡೆ ಹೇಳು ಅನ್ನಪ್ಪ. ವೆಜ್ಜಾ ನಾನ್ ವೆಜ್ಜಾ ಕೇಳ್ಬಿಟ್ಟು ಅವನು ಪೇಯಬಲ್ಲ ಇನ್ನು ಹೆಂಗೋ ಅದೇನೋ ಆಚೆನೆ ತಿನ್ನೋಣ ಇನ್ನು. ಇಲ್ಲಿ ಕಡಿಮೆ ಇದ್ದರೆ ಅವಾಗೇನು ಮಾಡೋಣ? ನಾನಿದ್ದೀನಲ್ಲ ಇಲ್ಲಿ. ನನಗೆ ಎಲ್ಲೋ ಕಾಣಿಸ್ತೈತೆ ಹಿಂದ್ಗಡೆ. ಓ ಲುಕ್ ಅಟ್ ದ್ಯಾಟ್ ಸೀನರಿ ಮ್ಯಾನ್. ದಿಸ್ ಈಸ್ ಫಾಕಿಂಗ್ ಆಸಮ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಐ ಆಮ್ ಹ್ಯಾವಿಂಗ್ ದ ಟೈಮ್ ಆಫ್ ಎ ಲೈಫ್ ಟೈಮ್. ವಾ, ನಿಲ್ಸೋಣ ಇಲ್ಲಿ, ಲೆಫ್ಟಿಗೆ ಹಾಕು. ಹೆಂಗೆ ರೈಟಾ? ಯಾರನ್ನ ಮಾತಾಡ್ಸ ನೀನು ಹೋಗಿಲಿ. ಥೂ, ಸ್ಕೂಲ್ ಹುಡುಗಿನ ಹಾಕ್ಕೊಂಡು ಅವಳ ಅಜ್ಜಿ ನಮ್ಮ ಹುಡುಗಿನ ಬಿಟ್ಬಿಟ್ಟು ಲೆಫ್ಟಲ್ಲಿರೋಳು ಹೆಂಗೆ ಮುದ್ದಾಗಿದ್ಲು ಹಂಗೆ. ಅದಕ್ಕೆ ನಾನು ಹೇಳಿದ್ದೆ ಲೆಫ್ಟ್ ಸೈಡಲ್ಲಿ ನಿಲ್ಲಿಸು ಅಂತ. ಮುದ್ದಾಗೆ ಎಷ್ಟು ಚೆನ್ನಾಗಿದ್ಲು. ಇದೆಲ್ಲ ಹಾಕ್ತಿಲ್ಲ ನನ್ನ ಮಗಳೇ ವೀಡಿಯೋಲ್ಲಿ ಇರೋ. ಏನು ಫಾಲ್ಸಾ? ನಿಲ್ಸ ಅಲ್ಲಿ ನಿಲ್ಸೋ, ರೈಟಲ್ಲಿ ನಿಲ್ಸೋ. ಇಲ್ಲಿಗೆ ಬಾ. ಹಿಂದೆ ಬರ, ಇನ್ನೂ ಹಿಂದೆ ಬಾ, ಇನ್ನೂ ಬಾ. ಮನೆ ನಿನ್ನ ಹಿಂದೆನೇ ಇರಲೋ, ಮುಂದೆ ಹೋದ್ರೆ ಕಾಣಿಸೋದಿಲ್ಲ ಕರೆಕ್ಟಾಗಿ. ಹೌದಲ್ವಾ? ಹೆಂಗೆ ಹಂಗಲ್ವೋ? ಹಿಂಗಲ್ಲ ಬ್ರೋ, ಹಿಂಗೆ ಕೆಳಗಡೆ ಅಲ್ಲಾಡ್ಬಾರ್ದು. ನೋಡಿ ಅಲ್ಲಿ ನೋಡಿ ಎಕ್ಸ್ಪೀರಿಯನ್ಸ್ ಕೈಗೆ. ಮನೆ ಶಿವ ಒಳಗಡೆ ಒಂದು ಡ್ರಾಪ್ ಹೋಗಿಲ್ವೋ? ಸೈಡ್ ಬಾ ಹೋಗ್ಲಿ. ಓಕೆ This is the real monsoon. Wow. Munnar is giving us, what is that? Parting gift. No, parting gift.
It is called a goodbye gift or a parting gift, and it's the return gift for us. Munnar gave us sunny days and everything for 2 days, and we are not at all satisfied. I was not at all satisfied for the ride, honestly. I was just enjoying the time whenever I spoke with my friends, that's it. But apart from that, the road, the river, the ride, it was okay. But today, I am not 100%, but it has covered my last 2 days depression as well. I am so happy, man, that this happened, because we came to Munnar for this only. And if we miss the main thing what we came for, I would be at least very disappointed. But now I'm super satisfied. I'm super duper double X triple X satisfied. Yes. Even if you want to overtake, right, these are very tight corners, not even able to see 100 meters in front. ನನಗೆ ಆ ಲಿರಿಕ್ ಮಾತ್ರ ಗೊತ್ತು ಮಗ, ಅದೊಂದೇ ಜ್ಞಾಪಕ ಬರ್ತಿದೆ ಈ ರೋಡಲ್ಲಿ. ಅದು ಬಿಟ್ಟರೆ ಗೆಹರ ಹೂವ ಅದಷ್ಟೇ ಈಗ ಬರೋದು. ನೆಕ್ಸ್ಟ್ ಲೆವೆಲ್ ಇದೆ ಇದು. ನೆಕ್ಸ್ಟ್ ಲೆವೆಲ್ ಮನಿ ಇಂಡಿಕೇಟರ್ ಆಫ್ ಮಾಡೋ. Man, believe me, day 1, day 2, it was all right. We saw some good tea plantation. Look at the left side, man. Look to the left side. My God. Look to the left side. Please look into the left side, please. Look towards the left side, or if you come straight you will get a straight view. Oh my God. You can see only white stuff, that's it. White stuff, clouds. White stuff is equal to clouds, okay? Don't go your brain here and there. But my God, 2 days of ride. ಬರಲಾ? ಎರಡು ಬಸ್ ಇದೆ. ಇಲ್ಲ ಬಾ. ನಮಗೆ ಮಾತ್ರ ವರ್ತ್ ಇನ್ವೆಸ್ಟ್ಮೆಂಟ್ ಅಪ್ಪ, ಚೂರು ಇಲ್ಲ ಒಳಗಡೆ. ಬರಲಾ ಮನೆ? ಬರಬೇಡ ಅಭಿ ನೀನು. ಇವಾಗ ಬಾ. Man, the raindrops falling onto my... No,
The raindrops falling on my helmet, this sound and the scenery. I don't know if the mic is able to capture this sound, but I am I am fully satisfied, man. Last, I'm again and again repeating it because we came from Bangalore just to ride in these kind of conditions, you know, and we are 100%, like right now we have experienced everything in Munnar now. My god. And the shoes, the boots are performing awesome. Is the nicest shit I have bought. You know, yes, 9,000 for a shoes is shit only, but for us it seems worthy because we know what is the purpose. The Saikala, the Alpha H1s are performing awesome, both in my 250R and the 300R has the same tires. My god, amazing amount of confidence. Till now I haven't experienced any power slide nor the slide when you brake. Nothing is experienced, and the bike is also not moving sideways in corner. See, in a single hand it is next level. ಅಯ್ಯೋ ಅಲ್ಲಿ ಚೆನ್ನಾಗಿದ್ಲು ಬ್ಲ್ಯಾಕು. ಹಾಂ ಇದಕ್ಕೆ ಲೆಫ್ಟ್ ಮಗ. ಬ್ಲ್ಯಾಕ್ ಜೊತೆ ಇದ್ದವಳು ಲೇ. ಹಾಂ ಕ್ವಿಕ್. ನಿನ್ನಂಥವನು ಇರಬೇಕು ರೈಡಿಂಗ್ ಗ್ರೂಪಲ್ಲಿ. ಕಾರ್ ಬರ್ತಿದೆ. ಏನಂದೆ? ಸ್ಟ್ರೈಟ್ ಬಾರೋ, ರೋಡ್ ಹೆಂಗಿದೆ ಹಂಗೆ ಬಾರೋ. ಸಕ್ಕತ್ತಾಗಿದೆ ಇಲ್ಲಿ. ಅವನು ಯಾರೋ ಅಲ್ಲಿ ಲೆಫ್ಟಲ್ಲಿ ಸೆಂಟ್ರಲ್ಲಿ ಕಟ್ಟವ್ ನೋಡಿ ಮನೆ, ಒಂದೇ ಒಂದು. ಅಭಿ ನೀನು ಸ್ಕೂಲ್ಗೆ ಹೋಗಿದ್ಯಾ? 93%. ಪರವಾಗಿಲ್ಲ ಬಿಡು. ಯಾವುದೋ NS ಬಿದ್ದೈತೆ ನೋಡಿ ರೈಟ್ ಸೈಡಲ್ಲಿ, ಸ್ಕ್ರ್ಯಾಪು. ಅದನ್ನು ಕವರ್ ಹಾಕಿ ನಿಲ್ಸವನೆ ಪಾಪ. Yeah, we are having too much of pleasure in the third day because the first and second day we did not have that. The first and second day we had nice beauty, nice scenery, nice greenery and everything. So one day we experienced one thing. So it's a complete ride to Munnar according to me. Yeah. But fine, whatever experienced we had till now, that's more than enough. Even if the rain stops now, it's fine. So
So coming to the boots, oh my god, me and the person who is riding the Bullet 350, we both have the same boots, the Koda Master, Tour Master High, and we are riding in rain from morning around 9 o'clock, around 9 or 10 o'clock. So 2 to 3 hours we are riding continuously in the rain in these kind of roads, and the water splashes and everything. We are not experiencing any sign of coolness or wetness, anything inside the boots. It's like in the room temperature. That's the best example I could give. Hey, bido alt lara, alt and bitbido. ನಿನಗೂ ಅವನಿಗೂ ಒಂದು 5 ಇಂಚ್ ಗ್ಯಾಪು. Oh my god. Oh my god. Oh my god. Is this the power of a god? Is this the power of a god? Oh my god. ಬ್ರೇಕ್ ಹಿಡಿದ್ರೆ ಲಕ್ ಅಂತ ಹಿಡ್ತೈತೆ ಹಂಗೆ. ಡಸ್ಟೆಲ್ಲ ಹೋಗ್ಬಿಟ್ಟಿರುತ್ತೆ, ಬ್ರೇಕ್ ಪ್ಯಾಡ್ಸು ಡಿಸ್ಕ್ ಮೇಲೆ ಇರೋದು. ಟಚ್ ಮಾಡಿದ್ರೆ ಬ್ರೇಕ್ ಲಿವರ್ನ ಝೀ ಅಂತೈತೆ. ಓಯ್ ಸಾಕಾಗಿದೆ ಇದರಲ್ಲಿ. ದಿಸ್ ಶಿಟ್ ಈಸ್ ಆಸಮ್ ಮ್ಯಾನ್. The nicest shit I have seen. It is so beautiful. Oh, Abhi, you take the right. Abhi, you take the right. Oh my God, you are gone. John, you are gone. ಗಾಡಿ ಎಳಿತಾ ಇದ್ರೆ ನಾನು RPM ರೈಸ್ ಆಗ್ತಾ ಗಾಡಿ ಇನ್ನೂ ಸ್ಮೂತ್ ಆಗ್ತಿದೆ. Oh my god. Ammakutti Falls. Jeep. I mean, yeah, Jeep. It's a very short wheel based car and it's a 2-door, 2-seater. ನಾನು ಕಳೆದೋಗಿದ್ದೀನಿ ಬ್ರೋ. ಲೆಫ್ಟ್ ಸೈಡಿಗೆ ನೋಡು ಬ್ರೋ, ಕಳೆದೋಗ್ತೀಯಾ? ನೋಡ ಇವನ್ಲೇ ಸಾರಥಿ. ಅದು ಸೆಕೆಂಡ್ ಸಿಸ್ಟರ್ ಇದ್ರು ನೋಡು, ಅವರು ನೋಡೋಕೆ ಸ್ವಲ್ಪ ಶ್ರುತಿ ಮ್ಯಾಮ್ ಥರ ಇದ್ದಿಲ್ವಾ? ಅವ್ರು ನೋಡೋಕ್ಕೆ ಸ್ವಲ್ಪ ಶ್ರುತಿ ಮ್ಯಾಮ್ ಥರ ಇದ್ದಿಲ್ವಾ? ನನಗೆ ಆ ಟೀತ್ ಸ್ಟ್ರಕ್ಚರು, ಆ ಫೇಸು ನನಗೆ ಆಲ್ಮೋಸ್ಟ್ ಶ್ರುತಿ ಮ್ಯಾಮ್ ಥರನೇ ಇತ್ತು. ನನಗೆ ಹಂಗೆ ಅನಿಸ್ತು.
ಒಯ್ ಒಯ್ ನನಗೆ ನಗು ಅಲ್ಲ ಭಯ. ನನಗೆ ಹುಡುಗಿಯರು ಓಡಿಸ್ತಾ ಇದ್ದಾರೆ ಅಂದ್ರೇ ಭಯ. ಮಿಸ್ಟರ್ ಅಭಿಷೇಕ್, ಡೋಂಟ್ ಬಿ ಎ ಮಸಾಜಿನಿಸ್ಟ್. ನೀನಲ್ವೋ ಅಭಿ? ಎಸ್. ಓ ಎಸ್. ರೀಲ್ಸು ನೋಡು ಅವನ ಅಕ್ಕನ ರೀಚು. ಮನೆ ನಾನು ಹೇಳ್ತಿದ್ದೆ ನೋಡೋ ಮನೆ ಡ್ಯಾಮ್ ಚೆನ್ನಾಗಿಲ್ಲ ಅಂದರು ಐ ಆಮ್ ಸ್ಯಾಟಿಸ್ಫೈಡ್. ಸಾಕು ನನಗೆ. ಐ ಹ್ಯಾವ್ ಅಟೈನ್ಡ್ ದಿ ಎನ್ಲೈಟನ್ಮೆಂಟ್. ಎಸ್. ಮಾರುತಿ ಸುಜುಕಿನಾ ಮಾರುತಿ ಸುಜುಕಿ ಎಲ್ಲಿಟ್ಟ ನೋಡು ಅವನು. ಸಕ್ಕದಾಗಿದೆ ಅಲ್ಲ. ಚಿಕ್ಕ ವಯಸ್ಸಲ್ಲಿ ನೋಡ್ರಿ ಸೋರ್ಸ್. ಹಂಗಾದ್ರೆ ಬೇಡ. ಹೋಗೋ. ನಾನು ಗಾಡಿ ಸುಮ್ಮನೆ ಹಿಂಗೆ ಅಂದರೆ ಹಿಂಗೆ ಅಂತ ಮಲ್ಕೊಂತೈತೆ. She's trying to say go hard. ಯಾವನಿಗೊತ್ತು ನಡೆಯಲು. ಎಕ್ಸ್ಪ್ರೆಸ್ ಇದು. ಇವನು ಅವಾಗಿಂದ ಹಿಂಗೆ ಚಮಕ್ ಕೊಡ್ತಾವನೆ. ಏನೋ ಇದು ಹಿಂಗಿದೆ. ಇವ್ರು ಯಾಕೋ ಬೈಕಿಗೆಲ್ಲ ಹಿಂಗೆ ಹಿಡ್ಕೊತಾರೆ ಹ್ಯಾಂಡಲ್ ಬಾರು. ರಿಂಗ್ ರೋಡಾ ಲೆಫ್ಟಾ? ನಡಿಯಪ್ಪ. $150 ಯಾರೋ? ಅದೇ ನಾನು ಕೈ ಎತ್ತದೆ. ವಿಡಿಯೋಲ್ಲಿ ತೋರಿಸ್ತೀನಿ ಬಾ. ನಾನು ರೊನಾಲ್ಡೋ ನೋಡ್ತಾ ಇದ್ದೆ, ಸಾರಿ.
ಉಂಗ ಅಮ್ಮಾಳೆ ಸಿಲ್ಲಿ ಸಿಲ್ಲಿ ಸಿಲ್ಲಿ. ಓಕೆ ಓಕೆ ಮಗ, ಓಕೆ ಓಕೆ, ಯು ಕ್ಯಾನ್ ಹ್ಯಾವ್ ಎ ಲುಕ್. ಕ್ಲೋಸಾ? ಮಳೆ ಸೀಸನ್ ಅಂತ ಕಾರ್ ಐತಲ್ಲ, ಹಾಂ ಅವರು ಹೇಳಿದ್ರು ನಾವು ಓಪನ್ ಇರುತ್ತೆ ಅಂತ ಬಂದ್ವಿ, ಮಳೆ ಸೀಸನ್ ಅಂತ ಕ್ಲೋಸ್ ಮಾಡೋದು. ಅದಕ್ಕೆ ಕರೆಕ್ಟ್ ಅದು ಟೈಮ್ ಇದೆ ಅಂತ, ಆ ಟೈಮಲ್ಲೇ ಬರಬೇಕು. ಏನು ಟೈಮ್ ಅಂತೆ? ಅದೇ ಕೇಳಿದೆ, ಆನ್ಲೈನ್ ಚೆಕ್ ಮಾಡಬೇಕು, ಅದು ನನಗೂ ಐಡಿಯಾ ಇಲ್ಲ. ಬೇರೆ ಯಾವುದನ್ನ ರೂಟ್ ಇದೆಯಾ ಹೋಗಲಿ ಅಂದೆ. ಸರಿ, ಯಾವ ರೂಟು ನಮ್ಗೆ ಗೊತ್ತಿಲ್ಲ, ಇಲ್ಲಿ ಲೋಕಲ್ ಏಡ್ಸ್ ಅವರು ಇಲ್ಲ, ಇಲ್ಲಿ ಯಾವುದು ಮುಂದೆ ಕೇಳೋಣ. ಬಟ್ ಏನಂದರೆ ಈ ಡ್ಯಾಮ್, ಈ ಬ್ರಿಡ್ಜ್ ಹೇಳಿ, ಈ ಪಕ್ಕದಲ್ಲಿ ಹಿಂಗೆ ಬರುತ್ತದೆ ಏನು ಈ ಡ್ಯಾಮ್. ಈ ಬ್ರಿಡ್ಜ್ ಇನ್ನು ಇಲ್ಲಿ ಬರುತ್ತೆ. ಇದು ಈ ಬೆಟ್ಟ ಇದೆ ನೋಡಿ, ಬೆಟ್ಟ ಆದಮೇಲೆ ಇವಾಗೇನು ಮಾಡೋಣ? ನನಗೆ ಗೊತ್ತಿಲ್ಲ ಏನು ಮಾಡೋದು ಅಂತ. ವಾಪಸ್ ಹೋಗ್ಬೇಕಷ್ಟೇ, ಇನ್ನೇನಿದೆ. ಮುಂದೆ ಯಾರಾದರೂ ಇದೆ ಕೇಳೋಣ ಅವರು. ಎಷ್ಟು ಫೋಟೋ ಕಾಣ್ಸೋಣ ಅಂತ. ಫೋಟೋಗಂದರೆ ಬರೋ ರೋಡಲ್ಲೇ ಅಲ್ಲೇ ಕಾಣಿಸುತ್ತೆ, ಆ ಸೈಡು ಡ್ಯಾಮ್ ಕಾಣಿಸುತ್ತೆ ಅಷ್ಟೇ, ಬೇರೆ ಏನು ಕಾಣಿಸಲ್ಲ. ನೋಡೋಣ, ಅದೇ ತಾನೇ ಬೇಕು ನಮಗೆ. ಅದು ಬ್ರಿಡ್ಜ್ ಮೇಲೆ ಇದ್ದರೆ, ಡ್ಯಾಮ್ ಮೇಲೆ ಇದ್ದರೆ ಇಲ್ಲಿ ಚೆನ್ನಾಗಿ ಬರೋದು. ಅದು ಗೊತ್ತು ಬ್ರೋ. ಎಲ್ಲಿ ಈ ಗೇಟ್ ಓಪನ್ ಆದರೆ ಹಂಗೆ ಹೋಗ್ಬೋದಲ್ಲ. ಏನು ಕ್ಲೋಸ್ ಮಾಡಿದ್ದಾರೆ ಅಂತ. ಮಳೆ ಸೀಸನ್ ಅಂತ ಕ್ಲೋಸ್ ಅಂತೆ, ವೆದರ್ ಸರಿ ಇಲ್ವಲ್ಲ ಅದಕ್ಕೆ ಕ್ಲೋಸು. ನೀವು ಮಳೆಗಾದ್ರೆ ನೀವು ತಲೆ ವಾಪಸ್ ಅಷ್ಟೇ, ನಡಿ ಹತ್ತಿರ ಬಲ್ಲಿ. ಫೋನ್ ಕೊಡಿ, ಫೋಟೋ ಹಾಕೋಣ. 365 ಮೀಟ್ರ್ ಐತಂತಿಲ್ಲ ಇದು. ಆಯ್ತಾ? ಕೆಳಗಡೆ ಬೀಳೋ ಅಷ್ಟೆಲ್ಲ ಸತ್ತೋಗ್ತೀವಲ್ಲ ನಾವು. ಬೀಳೋದು ಬೇಡ. சார் உள்ளே ஒரு வாட்டி வருங்க. ಇವಂದು 4 ವೀಲ್ ಡ್ರೈವು. சார் உள்ளே போக முடியுமா? ಫೋಟೋ ಅಂತ ಇದೆ. ಫೋಟೋ ಮಟ್ಟದ ಸರ್. ಬಿಡು, ನೀನು ಬಿಟ್ಟಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗಲ್ಲ.